ಜೈನ್ ಫ್ರೆಂಡ್ಸ್ ನಮಸ್ತೆ, ನಾನು ನಿಮ್ಮ HK ಡಿಫೆನ್ಸ್ ಅಕಾಡೆಮಿ ಚೇರ್ಮನ್. ಫ್ರೆಂಡ್ಸ್, ಇವತ್ತು ನಾವು ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಶೂ ಹಾಕೊಂಡು ರೆಡಿ ಆಗ್ತಾಯಿದ್ದೀವಿ. ಯಾಕಪ್ಪ ಅಂದರೆ ನಮ್ಮ ಅಕಾಡೆಮಿ ವೀಕ್ಲಿ ಶೆಡ್ಯೂಲಲ್ಲಿ 14 ಕಿಲೋಮೀಟ್ರ್ ಲಾಂಗ್ ರನ್ನಿಂಗ್ ಇರುತ್ತೆ. ಅದನ್ನು ನಾವು ಲಾಂಗ್ ರನ್ನಿಂಗ್ನ ವೀಕ್ಲಿ ಒನ್ ಟೈಮು ಮಾಡೋದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ನಿಮಗೆ ದಮ್ ಕೂರಿಸೋದಾಗಲಿ, ಜೊತೆಗೆ ನಿಮಗೆ ಲೆಗ್ ಕೂಡ ನಿಮಗೆ ಫಿಟ್ ಆಗುತ್ತೆ. ನಾನೀಗ ನನ್ನ ಬೈಕ್ ತಗೊಂಡು ಹುಡುಗರು ರೋಡಲ್ಲಿ ಫಾಲನ್ ಆಗಿದ್ರು ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಹುಡುಗರು ಆಲ್ರೆಡಿ ವಾರ್ಮ್ ಅಪ್ ಮಾಡ್ಕೊಂಡು ರೆಡಿ ಆಗಿದ್ರೆ ನಾನು ಹೋಗಿ ಇಂಡಿವಿಜುವಲ್ ವಾರ್ಮ್ ಅಪ್ ಮಾಡ್ಕೊಂಡು ರೆಡಿ ಆದ್ವಿ. ನಮ್ಮ ರನ್ನಿಂಗ್ ಇವಾಗ ಶುರುವಾಗೋ ಟೈಮು ಶುರುವಾಯಿತು. ಫ್ರೆಂಡ್ಸ್, ನಾವು ರನ್ನಿಂಗ್ ಸ್ಟಾರ್ಟ್ ಮಾಡಿದಾಗ ಫುಲ್ ಕತ್ಲಿತ್ತು. ಓಡ್ತಾ ಹುಡುಗರು ಬೆಳಕೂ ಆಯಿತು. ಅವಾಗ ಹುಡುಗರಿಗೆ ಸ್ವಲ್ಪ ಜೋಶ್ ಕೊಡ್ಬೇಕಂತಂದು ಹೇಳಿ ಭಾರತ್ ಮಾತಾ ಕಿ ಜೈ ಅಂತಂದು ಹೇಳಿ ಅದರಲ್ಲೇ ನಾವು ಸ್ವಲ್ಪ ಜೋಶ್ ಕೊಡ್ಕೊಂತ ಓಡ್ತಾ ಇನ್ನೇನದು ನಗರಸಭೆ ರಾಯಚೂರು ಬೋರ್ಡು ಬಂತು. ಈ ಬೋರ್ಡಿಂದ ನಮ್ಮ ಅಗ್ರಿಕಲ್ಚರ್ ಗ್ರೌಂಡ್ ರಾಯಚೂರು 3-3.5 ಕಿಲೋಮೀಟರ್ ಇರುತ್ತೆ. ಇಲ್ಲಿಂದ ನಾವು ಓಡ್ತಾ ಇದೇ ಜೋಶಲ್ಲಿ ಈ ರನ್ನಿಂಗನ್ನು ಕ್ಲಿಯರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀವಿ. ಇದೇ ಜೋಶು ನಮಗೆ 16 ಮೀಟರ್ ರನ್ನಿಂಗಲ್ಲಿ ಎಕ್ಸಲೆಂಟ್ ಹೊಡೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾ ರನ್ನಿಂಗು ಕ್ಲಿಯರ್ ಆಯಿತು. ಇವಾಗ ಲೈಟಾಗಿ ಹುಡುಗರು ಸ್ಟ್ರೆಚಿಂಗ್ ಮಾಡ್ಕೋಬೇಕು. ಸ್ಟ್ರೆಚಿಂಗ್ ಮಾಡೋದು ಏನಕ್ಕಪ್ಪ ಅಂದರೆ ಈಗ ಲಾಂಗ್ ರನ್ನಿಂಗ್ ಆದಮೇಲೆ ಸ್ವಲ್ಪ ಬಾಡಿ ಫ್ರೀ ಆಗುತ್ತೆ. ನೆಕ್ಸ್ಟ್ ಸೆಷನ್ಗೆ ಅವರು PT ರನ್ ಮಾಡೋಕ್ಕೆ ರೆಡಿ ಆಗ್ಬೋದು ಅಂತಂದು ಹೇಳ್ತಾ ಬಾಡಿ ಕೂಡ ಫ್ರೀ ಆಗುತ್ತೆ. ಯಾರೇ ಆಗಲಿ ನೀವು ರನ್ನಿಂಗ್ ಮಾಡಿದ್ಮೇಲೆ ಸ್ಟ್ರೆಚಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ಆರ್ಮಿ, SSC-GD, ಪೊಲೀಸ್ ಫಿಸಿಕಲ್ಗೆ ಯಾರಾದರೂ ತಯಾರಿ ಮಾಡ್ತಾಯಿದ್ರೆ ನೀವು ಕೂಡ ವೀಕ್ಲಿ ಒನ್ ಟೈಮು ಲಾಂಗ್ ರನ್ನಿಂಗ್ ಮಾಡೋದು ತುಂಬ ಇಂಪಾರ್ಟೆಂಟು. ನಮ್ಮ ಹುಡುಗರು ಎಲ್ಲ ರನ್ನಿಂಗ್ ಆದಮೇಲೆ 14 ಕಿಲೋಮೀಟರ್ ರನ್ನಿಂಗ್ ಆದಮೇಲೆ ಯಾವ ರೀತಿ ರಿಸಲ್ಟ್ ಇದೆ ನೋಡಿ, ಬೆವರು ಸಮೇತ ನಿಮಗೆ ರಿಸಲ್ಟ್ ಸಿಗುತ್ತೆ. ಜೈ ಹಿಂದ್.